ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ, ಅಲ್ಲ ಸಾರಿ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಗೈಸ್. ಏನಕ್ಕೆ ಅಂದ್ರೆ ಹೂವಗಳನ್ನ ತರಕ್ ಹೋಗ್ತಾ ಇದೀವಿ. ನಾವು ಇವತ್ತು ಯಾವಾರ ಅಂತ ಅಂದ್ರೆ ಇವತ್ತು ಬುಧವಾರ. ಆಕ್ಚುಲಿ ನಾವು ಯಾವಾಗ್ಲೂನು ಶುಕ್ರವಾರ ಹಬ್ಬ ಬೀಳೋದಕ್ಕೆ ನಾವು ಮಂಗಳವಾರನೇ ಹೋಗಿ ಎಲ್ಲಾ ತಗೊಬಂದ್ಬಿಡ್ತಿದ್ವಿ ಹೂವನ. ಅಂಡ್ ಶುಕ್ರವಾರದವರೆಗೂ ಇರುತ್ತಾ ಅಂತ ನೀವು ಅನ್ಕೋಬಹುದು. ಹೌದು, ಖಂಡಿತವಾಗ್ಲೂ ಇರುತ್ತೆ. ಯಾಕೆಂದ್ರೆ ಅದನ್ನ ಫ್ರಿಡ್ಜ್ ಅಲ್ಲಿ ಇಡೋ ರೀತಿ ಇರುತ್ತೆ ಗೈಸ್. ಆ ರೀತಿಯಾಗಿ ಇಟ್ರೆ ಹೂವ ಫ್ರೆಶ್ ಆಗಿರುತ್ತೆ. ಸೊ ಇವಾಗ ಟೈಮ್ ಒಂದು 4:01 ಆಗಿದೆ. ಬಾ, ಹುಷಾರಿಲ್ಲ ಗೈಸ್. ಸೊ 4 o'clock ಆಗಿದೆ. ಇವಾಗ ಹೋಗ್ತಾ ಇದೀವಿ ಗೈಸ್. ಅಲ್ಲಿಂದ ಗಂಗು ಅಂಡ್ ಅವ್ರ ಮಿಸ್ಸಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಯಬ್ಬಾ. ಸೊ ಇಲ್ಲಿಂದ ನಾನು ನಮ್ಮ ಹಸ್ಬೆಂಡ್ ಹೋಗ್ತಾ ಇದೀವಿ. ನಮ್ಮ ಪಾಪುನ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ ಗೈಸ್, ಮನೆಯಲ್ಲಿ ನಮ್ಮ ಅಮ್ಮನ ಹತ್ರ. ನಮ್ಮ ಅಮ್ಮ ಬಂದಿದ್ದೆ ನೈಟು. ನಮ್ಮ ಮತ್ತೆ ಹುಷಾರಿಲ್ಲ, ನಮ್ಮ ಪಾಪುಗೂ ಹುಷಾರಿಲ್ಲ, ನನ್ಗೂ ಹುಷಾರಿಲ್ಲ ಗೈಸ್. ಗೊತ್ತಿಲ್ಲ ಯಾಕೆ ಈ ಸಲ ಹಿಂಗಾಗ್ತಿದೆ ಅಂತ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನಾವ್ ಇವಾಗ ಹೋಗ್ತಾ ಇದೀವಿ ಮಾರ್ಕೆಟ್ಗೆ. ಅಲ್ಲಿ ಪ್ರೈಸ್ ಏನು ಎಲ್ಲ ಜಾಸ್ತಿ ಆಗಿದೆಯಂತೆ, ನಿಜನೋ ಸುಳ್ಳೋ ಗೊತ್ತಿಲ್ಲ. ಆಕ್ಚುಲಿ ಯಾವಾಗ್ಲೂ ಜಾಸ್ತಿನೇ ಇರುತ್ತೆ, ಬಟ್ ಇಲ್ಲಿ ಮಾರೋರು ಒಂದು ಅಷ್ಟಿರುತ್ತೆ ಇಷ್ಟಿರುತ್ತೆ ಅಂತ ಹೇಳ್ತಾರೆ ಗೈಸ್. ಯಾಕಂದ್ರೆ ನಾವು ತಗೊಂಡ್ಲಿ ಅಂದ್ಬಿಟ್ಟು, ಬಟ್ ಅಷ್ಟ್ ಪ್ರೈಸ್ ಇರೋದಿಲ್ಲ. ಸೊ ಎಷ್ಟೆಷ್ಟಾಗುತ್ತೆ ಏನು, ಯಾವ್ಯಾವ್ದು ಮಲ್ಲಿಗೆ ಹೂವ, ಈ ಸೇವಂತಿಗೆ, ಇದೆಲ್ಲಾನು ಎಷ್ಟಿರುತ್ತೆ ಪ್ರೈಸು ಅಂತ ಅಂದ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಗೈಸ್. ಸೊ ಹೋಗ್ತಾ ಇದೀವಿ ಗೈಸ್. ನಮ್ಮ ಹಸ್ಬೆಂಡ್ ಗೈಸ್, ನಮ್ ಗಂಗಾಧರ್ ಅವ್ರಿಗೆ ಫೋನ್ ಮಾಡ್ತಾ ಇದೀವಿ. ಬಟ್ ನಮ್ ಗಂಗಾಧರ್ ಅವರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಗೊತ್ತಿಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಏನು ಅಂತ ಅನ್ಬಿಟ್ಟು ಇನ್ನೊಂದ್ಸಲಿ ಕಾಲ್ ಟ್ರೈ ಮಾಡ್ತೀವಿ ಗೈಸ್. ಎತ್ತಿದ್ದಾನೆ ಇವಾಗ ಫೋನ್. ಎಲ್ಲವನಂತೆ ಬಿಟ್ಟವ್ರಂತ ಬಿಡ್ತಾವ್ರಂತ. ಅವ್ನು ಬಿಡ್ತಾನ ನೋಡಿ 4:00ವರೆಗೆ. ತಂಗು ಗುಂಗು ಬೇಗ ಎದ್ದೇಳಕ್ ಆಗಲ್ವಾ, ಅಷ್ಟು ಫಿಟ್ ಬಾಯ್. ಗೈಸ್, ಈಗಷ್ಟೇ ಮಾರ್ಕೆಟ್ ಇಂದ ಬಂದ್ವಿ. ನಾವು ಹೋಗಿದ್ದು ಇಲ್ಲಿ 4 ಗಂಟೆಗೆ ಬಿಟ್ವಿ, ಅಲ್ಲಿ 5 ಗಂಟೆ ಆಗೋಯ್ತು ಹೋಗಕ್ಕೆ. ಅಂದ್ರೆ 4:45 ಆಯ್ತು. ಬಟ್ ಪಾರ್ಕಿಂಗ್ ಸ್ಪೇಸ್ ತುಂಬಾ ಮುಂದೆಗಡೆ ಹಾಕಿದ್ವಿ, ಅಲ್ಲೆಲ್ಲೋ ಪಾರ್ಕಿಂಗ್ ಸ್ಪೇಸ್ ಇರ್ಲಿಲ್ಲ. ಸೊ ಹಂಗಾಗಿ 5 o'clock ಆಗ್ಬಿಡ್ತು. ಅದ್ರಲ್ಲಿ ನಮ್ ಗಂಗಾಧರ್ ಅವ್ರಿಗೋಸ್ಕರ ಒಂದ್ ½ hour ವೆಯ್ಟ್ ಮಾಡಿದಾಯ್ತು. ಸೊ ಲೇಟ್ ಆಗೇ ಹೋಯ್ತು. ಯೂಶಲಿ ನಾವು ಮಾರ್ಕೆಟ್ಗೆ ಹೋದ್ರೆ 6:45ಗೆಲ್ಲ ನಾವು ಮನೇಲಿ ಇರ್ತೀವಿ. 4 ಗಂಟೆ ಮನೆಗ್ ಬಿಟ್ರೆ 6:45ಗೆಲ್ಲ ಮನೇಲಿ ಇರ್ತೀವಿ. ಸೊ ಹೂವದ್ ರೇಟ್ ಅಂತೂ ಗಗನಕ್ಕೇರೈತೆ ಅಂತ ಅನ್ಕೋಬೇಕು ಗೈಸ್. ಏನ್ ಅಂತ ಪ್ರೈಸ್ ಏನ ಅಷ್ಟೊಂದೇನಿಲ್ಲ ಅನ್ಸ್ತು ನನ್ಗೆ. ಎಲ್ಲ 3,000 4,000 ಇತ್ತಲ್ಲ. ಕನಕಾಂಬ್ರ ಮಾತ್ರ ಸ್ವಲ್ಪ ರೇಟ್ ಜಾಸ್ತಿ ಇತ್ತು. ಸೊ ನಾನೇನೇನ್ ತಗೊಂಡೆ, ಎಷ್ಟಾಯ್ತು ಪ್ರೈಸ್ ಅಂತ ಎಲ್ಲ ಹೇಳ್ತೀನಿ ಗೈಸ್. ಇದನ್ನೇನೋ ಅಂತಾರೆ, ಇದು ಡೆಕೋರೇಷನ್ ಮಾಡೋದು. ಸೊ ಇದಿರ್ಲಿ, ನಮ್ ಪಾಪುಗೆ ಏನಾದ್ರು ಹೇರ್ ಸ್ಟೈಲ್ ಮಾಡೋಣ ಅನ್ಬಿಟ್ಟು ಒಂದ್ ತಗೊಂಡೆ. ಇದು 100 rupees ಆಯ್ತು ಇದಕ್ಕೆ. ಅಂಡ್
ರೋಸ್ ತಗೊಂಡೆ, ಒಂದು ಕುಚ್ಚು ರೋಸ್ ತಗೊಂಡೆ. ಇದನ್ನು 100 rupees ಆಯ್ತು, ಇದನ್ನು ಕೂಡ ನನ್ಗೆ. ಅಂಡ್ ನೆಕ್ಸ್ಟ್ ಒಂದ್ ಮಾರು ತುಳಸಿ ತಗೊಂಡೆ. ತುಳಸಿ ಇಲ್ಲಿ 100 rupees ಒಂದ್ ಮಾರು. ಸೊ ಅಲ್ಲಿ 50 rupees, 60 ಹೇಳಿದ್ರು, ನಾನು 50 rupees ಮಾಡಿ ಒಂದ್ ಮಾರು ತುಳಸಿನ ತಗೊಂಡೆ. ನೆಕ್ಸ್ಟ್ ಎಲೆ ತಗೊಂಡೆ ಗೈಸ್. ಎಲೆ ಒಂದ್ ಕಟ್ಟು 100 ರೂಪಾಯಿ ಹೇಳಿದ್ರು, ನಾನು 1.5 ಕಟ್ ತಗೊಂಡು 150 rupees ಎಲೆಗಾಯ್ತು. ನೆಕ್ಸ್ಟ್ ಪತ್ರೆ. ಪತ್ರೆ ಬಂದು ಎಷ್ಟು ಹೇಳಿದ್ರು? ಆ 300, ಅರ್ಧ ಕೆಜಿನ ಅಲ್ಲ 100 ಎಷ್ಟು ಎಷ್ಟು ತಗೊಂಡಿದ್ ನಾವು? 1/4 kg ಇದು ಎಷ್ಟು ಗೊತ್ತಿಲ್ಲ ಗೈಸ್. ಒಟ್ನಲ್ಲಿ ಇದಕ್ಕೆ 150 rupees ಕೊಟ್ಟೆ. 300 rupees ಏನೋ ಹೇಳಿದ್ರು. ಸೊ ನಾನು ಹಾಫ್ ತಗೊಂಡು 150 rupees. 100 ಗ್ರಾಮು 350 ಏನೋ ಹೇಳಿದ್ರು ಅನ್ಸುತ್ತೆ. ನಾನು 50 ಗ್ರಾಮ್ ತಗೊಂಡೆ, 150 rupees ಇದಕ್ಕಾಯ್ತು. ನೆಕ್ಸ್ಟ್ ಮಳ್ಳೆ ಮಾರ್ ತಗೊಂಡೆ ಗೈಸ್. ಒಂದ್ ಮಾರ್ ತಗೊಂಡೆ. ಏನಕ್ಕೆ ಅಂದ್ರೆ ಅರ್ಶಿನ ಕುಂಕುಮಕ್ಕೆಲ್ಲ ಕೊಡಕ್ ಬೇಕಾಗುತ್ತೆ ಅಂತ ಅನ್ಬಿಟ್ಟು ಒಂದ್ ಮಾರ್ ತಗೊಂಡೆ. ಕಟ್ಟಕ್ಕೆ ನಂಗೆ ಸೀರಿಯಸ್ ಆಗಿ ಆಯ್ತಾನೆ ಇಲ್ಲ ಗೈಸ್, ಅಷ್ಟು ಹುಷಾರಿಲ್ಲ ನನ್ಗೆ. ಫುಲ್ಲು ಈ ಕಡೆ ನಾನು ಮನಿಕೊಂಡು ಗಾಡಿಲಿ ಹಂಗೆ ಆ ಕಡೆಯಿಂದಾನು ಮನಿಕೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ಸೇವಂತಿಗೆ ತಗೊಂಡ್ವಿ. ಇದು ಬಂದು ಒಂದ್ ಮಾರು 120 rupees ಹೇಳಿದ್ರು. ನಾವು 100 rupees ಮಾಡಿ 3 ಮಾರ್ ತಗೊಂಡೆ ಈ ಸೇವಂತಿಗೆ ಹೂವನ. ಸಾರಿ, ನಮ್ಮನೇಲಿ ಏನು ಜಾಸ್ತಿ ಇದಿಲ್ಲ. ಹಾಲು ಒಡೆದೋಗೈತೆ ನೋಡಿ ಗೈಸ್. ಹಾಲ್ ತಗೊಂಡ್ ಬಂದ್ರೆ ನೆಲಮಂಗ್ಲದಲ್ಲಿ ಒಡೆದೋಗಿರೋ ಹಾಲ್ ಕೊಟ್ಟವ್ನ ಯಾವನ ಭೂಮಶಂಕರ. ಏನ್ ಚುಚ್ಚಿರೋದು? ಎಲ್ಲ ಚಲೋ ಐತೆ ಗೈಸ್. ನೆಕ್ಸ್ಟ್ ಲೋಟಸ್ ತಗೊಂಡೆ. ಲೋಟಸ್ ಒಂದೊಂದ್ ಪ್ರೈಸ್ ಇತ್ತು ಗೈಸ್. ನಾನು ಎಷ್ಟು ತಗೊಂಡೆ ಅಂದ್ರೆ 4 ಜೊತೆ ತಗೊಂಡೆ. ಇದು 60 rupees ಹೇಳಿದ್ರು. ಒಂದ್ ತಾವ 100 rupees ಇತ್ತು, 120 ಇತ್ತು. ಸೊ ನಾನು 50 rupees ಮಾಡಿ ನಾನು 4 ಜೊತೆ ತಗೊಂಡೆ ಲೋಟಸ್. ಲಾಸ್ಟ್ ಟೈಮ್ ಏನ್ ಮಾಡಿದೆ ಅಂದ್ರೆ 300 ರೂಪಾಯಿ ಲೋಟಸ್ ತಗೊಂಡು ಆಯಪ್ಪನ ಹತ್ರನೇ ಬಿಟ್ಬಿಟ್ಟು ಕಾಸು ಕೊಟ್ಬಿಟ್ಟು ಮನೆಗ್ ಬಂದಿದೆ ಗೈಸ್. ಹಾಲೆಲ್ಲ ಫುಲ್ ಚೆಲ್ಲೋಗ್ಬಿಟ್ಟೈತೆ ಇದ್ರೊಳಗಡೆ. ನೆಕ್ಸ್ಟ್ ಕನಕಾಂಬ್ರ ತಗೊಂಡೆ. ಕನಕಾಂಬ್ರ 300 ಎಲ್ಲ ಸತ್ತೋಗ್ಬಿಟ್ಟೈತೆ ಹಸ್ಬೆಂಡ್. ಇಲ್ಲೋಡು ಕನಕಾಂಬ್ರ ಸತ್ತೇ ಹೋಗೈತೆ ಎಲ್ಲ. ಅಲ್ಲ ಚೆನ್ನಾಗ್ ಕಾಣಿಸುತ್ತೆ ನೋಡಿ ಗೈಸ್. ಲೈಟ್ ಬೆಳಕೆಲ್ಲ ಬಿದ್ದಿರುತ್ತಲ್ಲ, ಅದಕ್ಕೆ ಎಷ್ಟ್ ಚೆನ್ನಾಗ್ ಕಾಣಿಸುತ್ತೆ. ಕನಕಾಂಬ್ರ ಬಂದು 100 ಗ್ರಾಮು 300 ರೂಪಾಯಿ, 400 ರೂಪಾಯಿ ಇತ್ತು. ಸೊ ನಾನು 50 ಗ್ರಾಮ್ ತಗೊಬಂದೆ. ಜಸ್ಟ್ ಲಕ್ಷ್ಮಿಗೆ ಹಿಂಗ್ ಸುತ್ತಕ್ ಅಷ್ಟೇ ಗೈಸ್ ತಗೊಂಡಿದ್ದು ಇದನ್ನ. ನೆಕ್ಸ್ಟ್ 2 ಚಿಕ್ಕದು ಅನಾನಸ್ ತಗೊಂಡೆ. ಇದು 50 rupees ಜೋಡಿ. ಇದು ಒಂದ್ ಜೊತೆ ತಗೊಂಡೆ. ನೆಕ್ಸ್ಟ್ ಹೂವೆಲ್ಲ ಚಲೋಗೈತೆ, ಹಾಲೆಲ್ಲ ಹೊಡೆದೋಗೈತೆ. ಇದು ಗಂಗುದು ಸೇರ್ ನಾವೇ ತಗೊಂಡ್ವಿ ಅರ್ಧ ಕೆಜಿ ಮಲ್ಗೆ ಹೂವನ. ಅವನು ನಮ್ ಬ್ಯಾಗಲ್ಲೇ ಎತ್ಕೊಂಡ್ಬಿಟ್ಟಿದೀವಿ ಗೈಸ್. ಅವನು ಎಲ್ಲ ಜೊತೆಗ್ ಹೋದ್ವಿ. ಅವ್ರು ಆ ಕಡೆ ಹೋದ್ರು, ನಾವ್ ಈ ಕಡೆ ಹೋದ್ವಿ. ಇಲ್ಲಿ ನಮ್ಮಮ್ಮ ಮತ್ತೆ ವಾಪಸ್ ರಾಮಳಿಗೆ ಹೋಗ್ತೀನಿ ಅಂತ ಹೇಳಿತ್ತು. ಸೊ ಅದಕ್ಕೇನೆ ನಾವು ಸರಿ ನಾವ್ ಹೊರಡ್ತೀವಿ ಅಂತ ಬಂದು ಇನ್ನೇನ್ ನೆಲಮಂಗ್ಲ ಹತ್ರ ಬರುವಾಗ ಫೋನ್ ಮಾಡಿದ್ರು, ಹೂವ ನಿನ್ ಹತ್ರನೇ ಐತೆ ಅನ್ಬಿಟ್ಟು. ಸೊ ಇವ್ರಿಗೆ ಅರ್ಧ ಕೆಜಿ ತಗೊಂಡು. ಮಲ್ಗೆ ಹೂವಿನ ಪ್ರೈಸ್ ಏನಿತ್ತು ಅಂತ ಅಂದ್ರೆ, ಮಲ್ಗೆ ಹೂವ ಬಂದು ಕೆಜಿ 1800 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಇತ್ತು. ನಾವು ಗೈಸ್ ಎಷ್ಟು ತಗೊಂಡ್ವಿ? 400 ರೂಪಾಯಿಂದ ತಗೊಂಡ್ವಿ ಗೈಸ್. ನಾನು 1 ಕೆಜಿ ತಗೊಂಡೆ, ಗಂಗು ಅರ್ಧ ಕೆಜಿ ತಗೊಂಡ. ನಮ್ ಹಸ್ಬೆಂಡ್ ಹಿಂಗ್ ಉಯ್ಯಾಲೆ ಹಿಡ್ಕೊಂಡ್ ಹಿಂಗ್ ಹಿಡ್ಕೊ ಬರಕ್ ಹೋಗಿ ಹೂವ ಎಲ್ಲ ಹೊಡೆದಾಕೊಂಡಿ ತಗೊಬಂದೈತೆ. ಬ್ಯಾಗ್ ತಗೊಂಡಿದ್ರು. ನೆಕ್ಸ್ಟ್ ಬಾಳೆಹಣ್ಣು ತಗೊಂಡೆ. 2 ಕೆಜಿ 2.5 ಕೆಜಿ ಅನ್ಸುತ್ತಲ್ಲ. ಕೆಜಿ 80 ರೂಪಾಯಿ ಬಾಳೆಹಣ್ಣು. ನಾನು ಗ್ರೀನ್ ಕಲರ್ ತಗೊಂಡೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಹಸಿರು ಕಲರ್ ಕಾಯಿ ತಗೊಂಡ್ರೆ ಹಬ್ಬದವರೆಗೂ ಇರುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿರೋದು ಗೈಸ್. ಅದಕ್ಕೆ ನಾವ್ ಯಾವಾಗ ತಗೊಂಡ್ರು ಹಸಿರು ಕಲರ್ದೇ ಬಾಳೆಹಣ್ಣ ತಗೊಂತೀವಿ. ಇದು 80 ರೂಪಾಯಿ ಕೆಜಿ. ನೆಕ್ಸ್ಟ್ ಫ್ರೂಟ್ಸ್ ಎಲ್ಲ ಇಲ್ಲಿ ನೆಲಮಂಗ್ಲದಲ್ಲಿ 350 rupees ಇದೆ, 250, 300 rupees ಏನೋ ಇದೆ ಕೆಜಿ ಮಿಕ್ಸ್. ನಾವು ತಗೊಂಡಿದ್ದು 200 rupees. ಮಾರ್ಕೆಟ್ ಅಲ್ಲೆಲ್ಲ 200 rupees ಇದೆ ಕೆಜಿ ಮಿಕ್ಸ್. ಸೊ ನಾನು 2 ಕೆಜಿ ಫ್ರೂಟ್ಸ್ ನ ತಗೊಂಡೆ. ನೆಕ್ಸ್ಟ್ ಇವೆಲ್ಲ ಗಂದಿಗೆ ಅಂಗಡಿ ಐಟಮ್ಸ್ ಗಾಯ್ಸ್.
ಏನೇನ್ ತಗೊಂಡೆ ಅಂತ ಇದನ್ನು ತೋರಿಸ್ತೀನಿ ನಾನು. ಅರ್ಶನ, ಕುಂಕುಮ, ಆಮೇಲೆ ಬಟ್ಲಡ್ಕೆ, ಗೆಜ್ಜೆ ಬತ್ತಿ, ಮತ್ತೆ ಇದು ಗೆಜ್ಜೆ ಬತ್ತಿ, ಇದು ಗೆಜ್ಜೆ ವಸ್ತ್ರ, ಗೆಜ್ಜೆ ವಸ್ತ್ರ, ಆಮೇಲೆ ತುಪ್ಪ, ಅದು ರಿಟರ್ನ್ ಗಿಫ್ಟ್ ಕೊಡಕ್ಕೆ ಅರ್ಶನದ ಪ್ಯಾಕೆಟ್ ತಗೊಂಡೆ, ಮತ್ತೆ ಅದನ್ನ ಹಾಕೊಡಕ್ಕೆ. ಯಾಕಂದ್ರೆ ಒಬ್ಳೇ ಇರೋದು ಗೈಸ್, ಎಲ್ಲಾ ಪ್ರತಿಯೊಬ್ರಿಗೂ ಜೋಡ್ಸಿ ಕೊಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಇದು ಒಂದ್ ಪ್ಯಾಕೆಟ್ ತಗೊಂಡ್ಬಿಟ್ಟೆ. ಇದು 150 ರುಪೀಸ್ ಅಂತೆ, 100 ಇರುತ್ತಂತೆ ಇದ್ರಲ್ಲಿ. ಸೊ ಅದಕ್ಕೆ ತಗೊಂಡ್ಬಿಟ್ಟೆ. ನೆಕ್ಸ್ಟ್ ತುಪ್ಪ ತಗೊಂಡೆ, ಮತ್ತೆ ಅರಿಶಿನ ಕುಂಕುಮ ತಗೊಂಡೆ. ಆಮೇಲೆ ಮಾಂಗಲ್ಯ ದಾರ ಮಾಡಕ್ಕೆ 16 ಎಳೆ ತಗೋಬೇಕು, ಬಟ್ ನಾನು 5 ಎಳೆ ತಗೊಂಡು ಇದ್ರಲ್ಲೇ ಮಾಡ್ಕೊಳ್ಳೋಣ ಅನ್ಬಿಟ್ಟು ಇದನ್ನ ತಗೊಂಡೆ. ಮತ್ತೆ ದೀಪಕ್ ಹಚ್ಚಕ್ಕೆ ಚಿಕ್ಕದೆಲ್ಲ ಒಂದಷ್ಟು ವಸ್ತಿ ಹಾಕ್ಬೇಕು ಅಂದ್ಬಿಟ್ಟು ದೊಡ್ಡ ಬತ್ತಿನೇ ತಗೊಂಡ್ಬಿಟ್ಟೆ ದೇವ್ರ ಮುಂದೆ ದೀಪ ಇಡೋದಕ್ಕೆ. ನೆಕ್ಸ್ಟ್ ಜೇನ್ ತುಪ್ಪ ತಗೊಂಡೆ ಗೈಸ್, ಇದನ್ನು ಹಾಕ್ಬೇಕು ಅಂದ್ಬಿಟ್ಟು. ಆಮೇಲೆ ಇದು ಏನೋ ಬಿಚ್ಚಾಲೆ ಏನೋ ಅಂತಾರೆ, ಇದು ಫುಲ್ಲು ಸೆಟ್ಟು. ಮಡ್ಲಕ್ಕಿಲಿಡಕ್ಕೆ ಇದನ್ನು ಕೂಡ ತಗೊಂಡೆ. ನೆಕ್ಸ್ಟ್ ಜಾವೇದ್ ಪೌಡರ್ ಅಂತ ಇದೇನು, ಜಾವದ್ ಪೌಡ್ರು, ಇದನ್ನ ಒಂದು ತಗೊಂಡೆ. ಲಾಸ್ಟ್ ಟೈಮ್ ತಗೊಂಡಿದ್ದ ಐತೆ ಅನ್ಸುತ್ತೆ ಗೈಸ್, ಆದ್ರೂ ಈ ಸತಿ ಒಂದ್ ತಗೊಂಡಿದೀನಿ. ನೆಕ್ಸ್ಟ್ ಒಂದ್ ಚಿಕ್ಕದ್ ಕರ್ಪೂರ ಡಬ್ಬ ತಗೊಂಡಿದೀನಿ. ಆಮೇಲೆ ಅರ್ಶನದ ಕೊಂಬು, ಅಡಕೆ, ಆಮೇಲೆ ಇದ್ರಲ್ಲಿ ಏನೋ ಆಮೇಲೆ ಕೇಸರಿ ದಳ ಎಲ್ಲ ಲಾಸ್ಟ್ ಟೈಮ್ ತಗೊಂಡಿರೋದೆಲ್ಲ ಇನ್ನ ನನ್ನ ಹತ್ರ ಹಂಗೆ ಇದೆ. ಒಂದ್ ಸ್ವಲ್ಪ ಅದೆಲ್ಲ ಒಂದ್ ಹಲ್ವಾ ಹಾಕೋದು ಗೈಸ್, ಅದಕ್ಕೋಸ್ಕರ ನಾನೆಲ್ಲ ಇಟ್ಕೊಂಡಿದೀನಿ. ಸೊ ಏನೇನ್ ಹಾಕ್ಬೇಕು, ಕಳ್ಸೋದೊಳಗಡೆ ಏನೇನ್ ಹಾಕ್ಬೇಕು ಅಂತ ಅನ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಿಷ್ಟು ನಾವು ಮಾರ್ಕೆಟ್ ಇಂದ ತಗೊಂಡ್ ಬಂದಂತ ಐಟಮ್ಸ್ ಗೈಸ್. ನೀವು ಹೋಗಿ ಆದಷ್ಟು ಮಾರ್ಕೆಟ್ ಅಲ್ಲೇ ತಗೊಳ್ಳಿ, ಇಲ್ಲೆಲ್ಲ ತುಂಬಾ ಪ್ರೈಸ್ ಇರುತ್ತೆ. ಮತ್ತೆ ನಮ್ಗೆ ಬಜೆಟ್ ನಲ್ಲೂ ತಗೊಂಡ್ ಬರ್ಬೋದು. ಇಲ್ಲಿ ತಗೊಳೋದ್ನ 2 ತಗೊಳೋತವ ಅಲ್ಲಿ, ಅಲ್ಲ ಸಾರಿ ಏನದು, ಅಲ್ಲಿಗೆ ಇಲ್ಲಿಗೂ 1 to ಡಬಲ್ ನಾವಿಲ್ಲಿ ಪ್ರೈಸಿಂಗ್. ಸೊ ತಗೊಳಂಗಿದ್ರೆ ಮಾರ್ಕೆಟ್ ಅಲ್ಲೇ ಹೋಗಿ ತಗೊಳ್ಳಿ, ಜಾಸ್ತಿ ಏನಾದ್ರು ತಗೋಬೇಕು ಅಂತ ಅಂತಿದ್ರೆ. ಸೊ ಇದಿಷ್ಟು ನಾನು ಮಾರ್ಕೆಟ್ ಅಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬಂದಂತ ಐಟಮ್ಸ್. ಸೊ ಎಲ್ಲಾ ಟೋಟಲ್ ಹಾಕುದ್ರೆ 3.5 ಏನೋ ಆಯ್ತು ಗೈಸ್ ಅಷ್ಟೇ. ಲಾಸ್ಟ್ ಟೈಮ್ ನಾನು 7000ಗೆ ಹೂವ ಎಲ್ಲಾ ತಗೊಂಡ್ ಬಂದಿದ್ದೆ. ಈ ಸಲಿ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ, ಬಟ್ ಯಾರಿಗೂ ಹುಷಾರಿಲ್ಲ ಗೈಸ್. ನಮ್ ಪಾಪಗೂ ಹುಷಾರಿಲ್ಲ, ನನ್ಗೂ ಹುಷಾರಿಲ್ಲ. ಕುತ್ಕೊಳಕ್ಕೂ ಆಯ್ತಲ್ಲ, ಇವಾಗ ಹಾಸ್ಪಿಟ್ಲ್ ಹೋಗ್ಬೇಕು 10 ಗಂಟೆಗೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇನ್ನ ನನ್ನ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.